ಇನ್ನು ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟ ಬಳಿಕ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಹಿಂದೂಗಳಿಂದ ಸಕಲ ಸಿದ್ಧತೆ ನಡೀತಾ ಇದೆ. ಮಧ್ಯಾಹ್ನ 12:30ರಿಂದ 3:30 ತನಕ ಮುಸ್ಲಿಮರ ಪ್ರಾರ್ಥನೆಗೆ ಅವಕಾಶ. ಆಂದೋಲ ಶ್ರೀಗಳು ಸೇರಿದಂತೆ 15 ಜನರಿಂದ ಸಾಯಂಕಾಲ 4 ಗಂಟೆ ನಂತರ ಪೂಜೆ. ಅಂದರೆ ಇಬ್ಬರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಹಿಂದೂ ಮುಸ್ಲಿಮರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಿಂದೂ ಮುಸ್ಲಿಮರಿಂದ ಪೂಜೆ ಮತ್ತು ಪ್ರಾರ್ಥನೆ ಹಿನ್ನೆಲೆಯಲ್ಲಿ 1500ಕ್ಕೂ ಹೆಚ್ಚು ಪೊಲೀಸರಿಂದ ದರ್ಗಾ ಸುತ್ತ ಭದ್ರತೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ದರ್ಗಾದ ಅಕ್ಕಪಕ್ಕದ ಮನೆಗಳ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಂದರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ. ಕಳೆದ ಬಾರಿನೂ ಹೀಗೆ ಆಗಿತ್ತು. ಕಳೆದ ಬಾರಿನೂ ಇದೇ ರೀತಿ ಅನುಮತಿಯನ್ನು ಕೋರ್ಟ್ ಕೊಟ್ಟಿತ್ತು. ಬಹಳ ಶಾಂತಿಯುತವಾಗಿ ಎಲ್ಲವೂ ಕೂಡ ನಡೆದಿತ್ತು. ಆರಂಭದಲ್ಲಿ ಮೊದಲಿಗೆ 12:30ರಿಂದ 3:30 ತನಕ ಮುಸಲ್ಮಾನರ ಪ್ರಾರ್ಥನೆಗೆ ಅವಕಾಶ ಕೊಟ್ಟಿದ್ದಾರೆ. 4 ಗಂಟೆ ನಂತರ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಈಗಾಗಲೇ ಆಂದೋಲ ಶ್ರೀಗಳು ಸೇರಿದಂತೆ 15 ಜನರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ 4 ಗಂಟೆಗೆ ಅವರೆಲ್ಲರೂ ಆಗಮಿಸ್ತಾರೆ ಇವರದೆಲ್ಲ ಮುಗಿದ ಮೇಲೆ. ಬಟ್ ಏನಾದರೂ ಅಹಿತಕರ ಘಟನೆ ನಡೆಯುತ್ತಾ ಅಂತ, ಆ ರೀತಿ ಆಗದೇ ಇರಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರ ಭದ್ರತೆಯನ್ನು ಹೆಚ್ಚಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡಿತಾ ಹೋಗೋಣ. ಪ್ರವೀಣ್, ಕೋರ್ಟ್ ಕೂಡ ಈಗಾಗಲೇ ಅನುಮತಿ ಕೊಟ್ಟಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಸಹಜವಾಗಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಬಟ್ ಆ ಥರದ ಅಹಿತಕರ ಘಟನೆಗಳು ಈ ಹಿಂದೆ ಏನಾದರೂ ನಡೆದಿರ್ತಕ್ಕಂಥ ಉದಾಹರಣೆ ಇದೆಯಾ? ಯಾವ ರೀತಿ ಇವತ್ತಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ? ಹೌದು ಅರವಿಂದ್, ಏನಂದ್ರೆ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗದ ಪೂಜೆ ಏನಂದ್ರೆ ಕಳೆದ 2 ವರ್ಷಗಳ ಹಿಂದೆ ಏನಂದ್ರೆ ಹಿಂದೂ ಜನ ಮತ್ತೆ ಕೇಂದ್ರ ಸಚಿವ ಭಗವಂತ ಖೂಬಾ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹೋಗುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ, ಬಡಗಿಗಳಿಂದ ಹಲ್ಲೆ ನಡೆದು ಬಹುದೊಡ್ಡ ಒಂದು ಘಟನೆ ನಡೆದಿತ್ತು. ಅದಾದ ಬಳಿಕ ಏನಂತಂದ್ರೆ ಕೋರ್ಟ್ನ ಮೊರೆ ಹೋದಂತಹ ಹಿಂದೂ ಪರ ಸಂಘಟನೆಯವರು ಕಳೆದ ವರ್ಷ ಕೂಡ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಕೋರ್ಟ್ ಅನುಮತಿ ಕೊಟ್ಟಿತ್ತು. ಅದೇ ರೀತಿಯಾಗಿ ಈ ವರ್ಷ ಕೂಡ ಅನುಮತಿಯನ್ನು ಕೊಟ್ಟಿದೆ. ಇನ್ನು 2 ವರ್ಷದ ಹಿಂದೆ ನಡೆದಂತಹ ಘಟನೆ ಪುನರಾವರ್ತನೆ ಆಗಬಾರ್ದು ಅಂತ ಬಿಗಿಯಾದಂತಹ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಈಗ ಸದ್ಯ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತು ಸಾಯಂಕಾಲ 4 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡುವ ಆಂದೋಲ ಶ್ರೀ ಸೇರಿದಂತೆ 15ಕ್ಕೂ ಹೆಚ್ಚು 15 ಜನರಿಗೆ ಏನಂದ್ರೆ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸದ್ಯ ಈ ಕಡೆ ಭಾಗದಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಖಾಲಿ ಆಗಿರೋದು. ಇದು ಏನಂದ್ರೆ 2 ವರ್ಷದ ಹಿಂದೆ ಇಲ್ಲಿ ದೊಡ್ಡದಾದಂತಹ ಘಟನೆ ನಡೆದಿತ್ತು. ಇಲ್ಲಿ ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿಯಾದಂತಹ ಭದ್ರತೆಯನ್ನು ಕೈಗೊಂಡಿದ್ದು, ಇದೊಂದು ಅನ್ಸಾರಿ ಮೊಹಲ್ಲಾ ಅಂತ ಈ ಒಂದು ಬಡಾವಣೆಗೆ ಕರೆದಿದ್ದು, ಎಂಟೈರ್ ಈ ಬಡಾವಣೆಯಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ದು, ಪ್ರತಿ 2-3 ಮನೆಗೆ ಓರ್ವ ಒಂದು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಈ ಮೂಲಕ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಕೋರ್ಟ್ ಕೂಡ 2 ಸಮುದಾಯದವರಿಗೆ ಇಲ್ಲಿ ಪೂಜೆಗೆ ಅವಕಾಶವನ್ನು ಕೊಡಲಾಗಿದೆ. ಇವತ್ತು ಶುಕ್ರವಾರ ಆಗಿರುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಪ್ರವೀಣ್, ಈಗಾಗಲೇ 12:30ರಿಂದ 3:30 ತನಕ ಮುಸಲ್ಮಾನರಿಗೆ ಅನುಮತಿ ಸಿಕ್ಕಿರೋದ್ರಿಂದ ಟೈಮ್ 12:30 ಆಗ್ತಾ ಬಂತು. ಸೊ ಹಾಗಾಗಿ ಈಗ ಎಲ್ಲರೂ ಕೂಡ ಪ್ರಾರ್ಥನೆಗೆ ಬರ್ತಾ ಇದ್ದಾರಾ? ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ? ಅರವಿಂದ್, ಈಗಾಗಲೇ ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಮುಸ್ಲಿಮರಿಗೂ ಕೂಡ 15 ಜನರಿಗೆ ಮಾತ್ರ ಇವತ್ತು ಏನಂದ್ರೆ ಇಲ್ಲಿ ದೇವರಿಗೆ ಅಂದ್ರೆ ಅವರಿಗೆ ನಮಾಜ್ ಮಾಡಲು, ಪ್ರಾರ್ಥನೆ ಮಾಡಲು ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಈ ಕಡೆ ಏನು ದೃಶ್ಯದಲ್ಲಿ ಒಂದು ದರ್ಗಾ ನೋಡ್ತಾ ಇದ್ದೀರಾ, ಅದರ ಎಕ್ಸಾಕ್ಟ್ ರೈಟ್ ಸೈಡ್ ಅಲ್ಲಿ ಒಂದು ಗೇಟ್ ಇದೆ. ಆ ಒಂದು ಗೇಟ್ ನಿಂದ 15 ಜನ ಮುಸ್ಲಿಂ ಬಾಂಧವರಿಗೆ ಏನಂದ್ರೆ ಒಳಗಡೆ ಹೋಗಿ ನಮಾಜ್ ಅಥವಾ ಪ್ರಾರ್ಥನೆ ಮಾಡಲು ಅವಕಾಶವನ್ನು ಮಾಡಿಕೊಡಲಾಗಿದ್ದು, ಮಧ್ಯಾಹ್ನ 3:30ವರೆಗೂ ಕೂಡ ಅವರು ದರ್ಗಾದ ಒಳಗಡೆ ಪೂಜೆಗಳನ್ನು ಅಥವಾ ಪ್ರಾರ್ಥನೆಗಳನ್ನು ಮತ್ತೆ ನಮಾಜ್ಗಳನ್ನು ಮಾಡುವಂತಹ ಎಲ್ಲಾ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಅದಾದ ಬಳಿಕ ಎಡಬದಿ ಅಂದ್ರೆ ಆ ಕಡೆ ಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಅರವಿಂದ್, ಅಲ್ಲಿಂದ ಅಂದ್ರೆ ಸುಮಾರು ಸಾಯಂಕಾಲ ಮಧ್ಯಾಹ್ನ 4 ಗಂಟೆಗೆ ಆಂದೋಲ ಶ್ರೀ ಸೇರಿದಂತೆ 15 ಜನರಿಗೆ ಏನಂದ್ರೆ ಈ ಒಂದು ಗೇಟ್ ನಿಂದ ಎಂಟ್ರಿ ಕೊಡಲಾಗ್ತಾ ಇದೆ. ಸೊ ಈ ಮೂಲಕ 2 ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡುವಂತಹ ಕೆಲಸ ಈಗ ನ್ಯಾಯಾಲಯ ಮಾಡಿದ್ದು, ಮುಂಜಾಗ್ರತಾ ಕ್ರಮವಾಗಿ ಬಿಗಿಯಾದ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಅರವಿಂದ್, ಥ್ಯಾಂಕ್ ಯು ಪ್ರವೀಣ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಯಾವುದೇ ಅಹಿತಕರ ಘಟನೆಗೂ ಆಸ್ಪದ ಕೊಡದ ರೀತಿಯಲ್ಲಿ ಈಗ ಪೊಲೀಸ್ ಭದ್ರತೆಯನ್ನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಕೈಗೊಂಡಿದ್ದಾರೆ.